ಹಾಯ್ ಆಲ್, ವೆಲ್ಕಮ್ ಟು ಶ್ವೇಸ್ ವ್ಲಾಗ್ ಚಾನಲ್. ಇವತ್ತು ನಾನು ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲಾ ಆಫ್ ಅಟ್ರಾಕ್ಷನಿಂದ ನನಗೆ ನನ್ನ ಲೈಫಲ್ಲಿ ಎಷ್ಟು ಸಕ್ಸಸ್ ಸಿಕ್ಕಿದೆ, ಲಾ ಆಫ್ ಅಟ್ರಾಕ್ಷನ್ನ ನೀವು ಹೇಗೆ ಶುರು ಮಾಡಬಹುದು ಮತ್ತು ಅದರಿಂದ ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಲಾ ಆಫ್ ಅಟ್ರಾಕ್ಷನ್ ಸ್ಟಾರ್ಟ್ ಮಾಡಿದ್ದು ಚಿಕ್ಕಂದಿನಿಂದಲೇ. ಅದು ಚಿಕ್ಕಂದಿನಲ್ಲಿ ಏನಾದರೂ ಅಂದ್ಕೊಂಡಿರ್ತೀವಿ, ಅದು ಆಗಿರುತ್ತೆ. ಅದರಲ್ಲಿ ಸೆಕೆಂಡ್ ಥಾಟ್ ಇರಲ್ಲ, ಹಾಗಾಗಿ ಅದು ಆಗಿರುತ್ತೆ. ನಿಮ್ಗೆ ಅನಿಸಿರುತ್ತೆ ಕೆಲವೊಂದು ಸರಿ, ನಿಮಗೂ ಈ ರೀತಿ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಒಂದು ಸರಿ ಸ್ಕೂಲಿಂದ ನಾನು ವಾಪಸ್ ಬರೋವಾಗ, ಅದು ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದು, ಆಗ ನಾನು ಸ್ಕೂಲಿಂದ ವಾಪಸ್ ಬರೋವಾಗ ನಾನು ಅಂದ್ಕೊಂಡೆ, ಬಸ್ ಸ್ಟಾಪ್ ಇಳಿದು ಮನೆಗೆ ಹೋಗಬೇಕಾದ್ರೆ ಮನೆಗೆ ಹೋಗ್ತಿದ್ದಂಗೆ ನಮ್ಮ ಅಜ್ಜಿ ನನ್ನ ಕರೀತಾರೆ. ನನ್ನ ಕರೆದ್ಬಿಟ್ಟು ಒಂದು 2-3 ಸರಿ ಕೆಮ್ಮಿಬಿಟ್ಟು ಸೊ ನೆಕ್ಸ್ಟ್ ಈ ಥರ ಅಂದ್ಕೊಂಡಿದ್ದೆ. ಅದು ಮನಸ್ಸಲ್ಲಿ ಅಂದ್ಕೊಂಡಿದ್ದು, ಸುಮ್ಮನೆ ಏನೋ ಅಂದ್ಕೊಳ್ತಾ ಹೋಗಿ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಅಜ್ಜಿ ನನ್ನ ಒಂದು ಸರಿ ಕರೆದು ಅವರು ಮತ್ತೆ ಕೆಮ್ತಾರೆ. ಇದನ್ನು ಅಂದ್ಕೊಂಡಿದ್ದಷ್ಟೇ ಹೀಗಾಗಬಹುದು ಅಂತ. ಕೆಲವು ಸರಿ ಸಿಕ್ಸ್ತ್ ಸೆನ್ಸ್ ಅಂತ ನಾವು ಹೇಳ್ತೀವಿ. ಅದು ಸಿಕ್ಸ್ತ್ ಸೆನ್ಸ್ ಅನ್ನೋದಕ್ಕಿಂತ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ, ಸೆಕೆಂಡ್ ಥಾಟ್ ಇಲ್ಲದೆ, ಯಾವುದೇ ನೆಗೆಟಿವ್ ಥಾಟ್ ಇಲ್ಲದೆ ಅಂದ್ಕೊಂಡಿರ್ತೀವೋ ಅದಾಗತ್ತೆ. ಇದು ಪುಟ್ಟ ವಿಷಯ, ಆಯಿತಾ? ಈ ರೀತಿ ಎಕ್ಸ್ಪೀರಿಯೆನ್ಸ್ ನಿಮಗೂ ಕೂಡ ಆಗಿರುತ್ತೆ. ನೀವು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಅಲ್ಲಿಂದ ಶುರುವಾಗಿರೋ ಲಾ ಆಫ್ ಅಟ್ರಾಕ್ಷನ್ ನಮಗೆ ದೊಡ್ಡ ವಿಷಯದಲ್ಲೂ ಕೂಡ ಸಕ್ಸಸ್ ಕೊಡುತ್ತೆ. ನಾನು ಈಗಲೂ ಕೂಡ ಅದನ್ನು ತುಂಬ ಪ್ರಯತ್ನ ಪಡ್ತೀನಿ. ಯಾವಾಗ ನಂಗೆ ಬೇಕೇ ಬೇಕು ಅನಿಸುತ್ತೆ ಆಗ ನಾನು ಅದನ್ನು ಟ್ರೈ ಮಾಡ್ತೀನಿ. ಎಲ್ಲ ವಿಷಯದಲ್ಲೂ ಟ್ರೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಯಾವುದು ನಾವು ಡಿಸರ್ವ್ ಇದ್ದೀವಿ ಅದಕ್ಕೆ ಅದನ್ನು ಪ್ರಯತ್ನ ಪಟ್ಟರೆ ಖಂಡಿತ ಅದು ನಮಗೆ ಸಿಗತ್ತೆ. ಲಾ ಆಫ್ ಅಟ್ರಾಕ್ಷನಿಂದ ನಾನು ಏನೇನು ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಪಡ್ಕೊಂಡಿದ್ದೀನಿ, ಬಟ್ ಇಲ್ಲಿ ಲಿಸ್ಟ್ ಸ್ವಲ್ಪ ಕಡಿಮೆನೇ ಇದೆ. ನಾನು ಡಿಗ್ರಿ ಓದಿದ ತಕ್ಷಣ ಒಂದು ದೊಡ್ಡ MNC ಕಂಪನಿನಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದ್ರ ತಕ್ಕನಂಗೆ ಬಾಷಲ್ಲಿ ನಾನು ಜಾಬ್ ಮಾಡಿದೆ 2 ಇಯರ್ಸ್. ಅದಾದಮೇಲೆ ಟೀಚಿಂಗ್ ಪ್ರೊಫೆಷನಲ್ಲಿ ನಾನು ಮುಂದುವರಿಬೇಕು ಅಂತ ಒಂದು ಆಸೆ ಇದ್ದಿದ್ದರಿಂದ ಟೀಚಿಂಗ್ ತಕ್ಕನಂಗೆ ಯಾವುದಾದ್ರೂ ಒಂದು ಕಾಲೇಜು, ಸ್ಕೂಲು ಅಥವಾ ಇನ್ಸ್ಟಿಟ್ಯೂಷನಲ್ಲಿ ನನಗೆ ಜಾಬ್ ಸಿಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಸಪೋರ್ಟಿವ್ ಆಗಿ IIM ಅಲ್ಲಿ ನಾನು ಇಂಟರ್ವ್ಯೂ ಕೊಟ್ಟು ಬಂದಾಗ ಓಕೆ, ಇದು ಜಾಬ್ ಆಗತ್ತೆ ಅಂತ ನನಗೆ ಅನಿಸಿತ್ತು. ಇದು ಸುಮ್ಮನೆ ಅಲ್ಲ, ಅದರ ಹಿಂದೆ ನಾನು ತುಂಬ ಕಂಪನೀಸಲ್ಲಿ ಜಾಬ್ ಇಂಟರ್ವ್ಯೂ ಕೊಟ್ಟು ಲಾಸ್ಟ್ ರೌಂಡ್ವರೆಗೂ ಹೋಗಿ ಅದು ಆಗದೇ ಇರೋ ಥರ ಸಿಚುವೇಶನ್ ಇತ್ತು. ಅವಾಗ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಇದು ಆಗುತ್ತೋ ಇಲ್ವೋ ಜಾಬ್ ಅನ್ನೋ ಥರ ಆ ಲೆವೆಲ್ಗೆ ಇತ್ತು ನಂದು. ಬಟ್ ಮನಸ್ಸಲ್ಲಿ ಅದೊಂದು ಇರುತ್ತೆ, ಲೈಕ್ ಇಲ್ಲ ಹಾಗೆ ಆಗುತ್ತೆ ಅಂತ. ಆ ಟೈಮಲ್ಲಿ ನಾನು ಓಕೆ, ಇದಾಗತ್ತೆ, ಇಷ್ಟು ದಿನ ಆಗದೆ ಇರೋದು ನನಗೆ ಟೀಚಿಂಗ್ ಪ್ರೊಫೆಷನ್ ಹೋಗಬೇಕಂತ ಇದೆಯಲ್ಲ, ಸೊ ಹಾಗಾಗಿ ಈ ಜಾಬ್ ಆಗತ್ತೆ ನನಗೆ, ಇದೊಂದು ಕಾಲೇಜ್ ಆಗಿರೋದ್ರಿಂದ ಇಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಟೀಚಿಂಗ್ದು ಅನ್ನೋ ಥರ ನಾನು ಅಂದ್ಕೊಂಡಿದ್ದು. ಅಲ್ಲಿ ಆಸ್ ಅ ಸೆಕ್ರೆಟ್ರಿ ಫಾರ್ ಪ್ರೊಫೆಸರ್ಸ್, ಅಸಿಸ್ಟೆಂಟ್ ಸೆಕ್ರೆಟ್ರಿ ಆಗಿ ನಾನು ಜಾಯ್ನ್ ಆಗಿದ್ದು. ಅದು ಕೂಡ ಲಾ ಆಫ್ ಅಟ್ರಾಕ್ಷನಿಂದ ನಾನು ಪಡ್ಕೊಂಡಿದ್ದು. ಅದಾದಮೇಲೆ ನಾನು ಆರ್ಕಿಡ್ ಸ್ಕೂಲಲ್ಲಿ IIM ಆದಮೇಲೆ ಒಂದು ಸಣ್ಣ ಪುಟ್ಟ ಸ್ಕೂಲಲ್ಲಿ ಕೂಡ ವರ್ಕ್ ಮಾಡಿದೆ. ಅಲ್ಲಿಂದ ಒಂದು ಜಂಪ್ ಬ್ರೇಕ್ ಅಂತ ಸಿಕ್ಕಿದ್ದು ನನಗೆ ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಅಲ್ಲಿ 1 ವರ್ಷ ವರ್ಕ್ ಮಾಡಿದೆ. ಸೊ ಅಲ್ಲಿ ಪ್ರೆಗ್ನೆನ್ಸಿ ಆಗಿದ್ದರಿಂದ ಆಮೇಲೆ ಈಗ ಸದ್ಯಕ್ಕೆ ವರ್ಕ್ ಮಾಡ್ತಿಲ್ಲ. ಆದರೆ ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲೂ ಕೂಡ ಹೇಗಾಗಿತ್ತು ಅಂದರೆ, ನಾನು BEd ಮಾಡಿಲ್ಲ, ಜೊತೆಗೆ DEd ಕೂಡ ಮಾಡಿಲ್ಲ. ನಾನು ಬರೀ BCom ಮಾಡಿದ್ದು. ಆಗ ಬರೀ BCom ಮಾಡಿರೋರಿಗೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅಷ್ಟು ಈಸಿಯಾಗಿ ತೊಗೊಳ್ಳಲ್ಲ. ಅವರು BEd ಅಥವಾ DEd ಬೇಕು ಅಂತ ಕೇಳ್ತಾರೆ. ತುಂಬ ಎಮರ್ಜೆನ್ಸಿ ರೀಸನಲ್ಲಿ ಮಾತ್ರ ಅವರು ತೊಗೊಳ್ತಾರೆ. ಹೇಗಾಗಿತ್ತು ಅಂದರೆ, ನಾನು ಇಂಟರ್ವ್ಯೂ ಎಲ್ಲ ಓಕೆ ಆಗಿದೆ, ಡಾಕ್ಯುಮೆಂಟೇಷನ್ ಕೊಡೋವಾಗ ಯಾವಾಗ ಅದು BEd ಮಾಡಿಲ್ಲ ಅಂತ ಗೊತ್ತಾಯಿತು, ಅವರು ಇಲ್ಲ BEd ಆಗಿರೋರೇ ಬೇಕು ಅಂತ ಹೇಳಿ ನನಗೆ ಎಲ್ಲ ಸ್ಯಾಲ್ರಿ ಎಲ್ಲ ಫಿಕ್ಸ್ ಆಗಿ ಆಮೇಲೆ ಅದು ನನಗೆ ಇಲ್ಲ ಅನ್ನೋ ಥರ ಹೇಳಿ ಅವ್ರು ಕಳಿಸ್ಬಿಟ್ರು. ತುಂಬ ಡಿಸಪಾಯಿಂಟ್ ಆಯಿತು. ಆಮೇಲೆ 15 ಡೇಸ್ ಆದಮೇಲೆ ಮತ್ತೆ ಅವರಿಂದನೇ ಕಾಲ್ ಬಂತು. ಸ್ಟಿಲ್ ನಂಗೆ ಆ ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲ ಅಲ್ಲಿ ವರ್ಕ್ ಮಾಡಲೇಬೇಕಾಗಿತ್ತು, ಅದು ನಂಗೆ ಬೇಕಿತ್ತು, ನನಗೆ ಅದೇ ಜಾಬೇ ಸೂಟೇಬಲ್ ಅಂತ ಅನ್ನೋ ಥರ. ಆಮೇಲೆ ಹೋದೆ, ವೆಯ್ಟ್ ಮಾಡಿದೆ ಸ್ವಲ್ಪ ದಿನ, ಮತ್ತು ಬೇರೆ ಸ್ಕೂಲಲ್ಲಿ ಟ್ರೈ ಮಾಡೋಣ ಅಂತ. ಆಮೇಲೂ ಅನಿಸ್ತಾಯಿತ್ತು ಯಾಕೋ ಒಳಗಡೆ, ಇಲ್ಲ ಆರ್ಕಿಡ್ಸಲ್ಲೇ ಸಿಗಬೇಕಾಗಿತ್ತು ಅಂತ. ಮತ್ತು 15 ಡೇಸ್ ಆದಮೇಲೆ ಅವ್ರ ಕಡೆಯಿಂದನೇ ಕಾಲ್ ಬಂತು. ಕಾಲ್ ಮಾಡಿ ಈ ಥರ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಜಾಬ್ಗೆ ಓಪನಿಂಗ್ಸ್ ಇದೆ ಅಂತ ಹೇಳಿದರು.
ನಾನು ಹೇಳಿದೆ, ಈಗ ಆಲ್ರೆಡಿ ನಾನು ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ, ನಾನು B.Ed ಮಾಡಿಲ್ಲ, ಜೊತೆಗೆ ಎಲ್ಲ ಇಂಟರ್ವ್ಯೂ ಎಲ್ಲ ಓಕೆ ಆಗಿತ್ತು, ಮತ್ತು ಅವರು ಬರೀ B.Ed ಮಾಡಿಲ್ಲ ಅನ್ನೋ ರೀಸನ್ಗೆ ನನಗೆ ತೊಗೊಂಡಿಲ್ಲ. ಸೊ ನಾನು ಅಲ್ಲಿವರೆಗೂ ಬಂದು ಮತ್ತೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಅವರೊಂದು ಇಲ್ಲ ಕಾಲಲ್ಲೇ ಒಂದು ಇಂಟರ್ವ್ಯೂ ತೊಗೊಳ್ತಾರೆ ಕೋಆರ್ಡಿನೇಟರು, ಅದನ್ನು ಅಟೆಂಡ್ ಮಾಡಿ ಸಾಕು, ನಿಮಗೆ ಕಾಲಲ್ಲೇ ನಾವು ಆಫರ್ ಲೆಟರ್ ಕೊಡ್ತೀವಿ ಓಕೆ ಆದರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಕಾಲಲ್ಲೇ ಕೋಆರ್ಡಿನೇಟರ್ ಒಬ್ಬರು ಕಾಲ್ ಮಾಡಿ ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳಿದ್ರು ಮ್ಯಾಥ್ಸ್ ರಿಲೇಟೆಡ್. ಅವ್ರು ಅಲ್ಲೇ ಓಕೆ ಮಾಡಿದ್ರು. ನನಗೆ HR ಡೈರೆಕ್ಟಾಗಿ ಕಾಲ್ ಮಾಡಿ ಈ ಥರ ಓಕೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಆಫರ್ ಲೆಟರ್ ಕೂಡ ಕಳಿಸಿದ್ರು. ಹೇಗಾಗಿತ್ತು ಅಂದರೆ ನಾನು ಮುಂಚೆ ಹೋದಾಗ ಎಲ್ಲ ಓಕೆ ಆಗಿ ಕಡಿಮೆ ಸ್ಯಾಲ್ರಿಗೆ ಒಪ್ಕೊಂಡಿದ್ದ ಜಾಬು. ಆಮೇಲೆ ಈ ಥರ ಕಾಲ್ ಬಂದಾದಮೇಲೆ ನಂದು ಎಕ್ಸ್ಪೆಕ್ಟೇಷನ್ ಕೇಳಿ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವ್ರು ಸ್ಯಾಲ್ರಿ ಕೊಟ್ಟರು. ಸೊ ಅದು ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಸ್ಟಿಲ್ ಅದು ಒಳಗಡೆ ಒಂದು ಇತ್ತಲ್ಲ, ಇಲ್ಲ ಆಗಬೇಕು ಅಂತ ಈ ಲಾ ಆಫ್ ಅಟ್ರಾಕ್ಷನಿಂದ ನಾನು ಈ ಜಾಬ್ ಕೂಡ ಪಡ್ಕೊಂಡಿದ್ದು. MA ಮಾಡಬೇಕು ಅಂತ ಹೇಳಿ ಮುಂಚೆಯಿಂದ ಆಸೆ ಇತ್ತು. MA ಅಥವಾ ಯಾವುದೋ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್, ನಂದು B.Com ಆಗಿದ್ದರಿಂದ M.Com ಮಾಡೋ ಲೆವೆಲ್ಗೆ ನಾನಿರಲಿಲ್ಲ, ಬಿಕಾಸ್ ನಂದು ತುಂಬ ಗ್ಯಾಪ್ ಆಗಿತ್ತು M.Com ಮಾಡೋ ಹೊತ್ತಿಗೆ. ಮತ್ತು ಇಲ್ಲಿ ಬೇಸಿಕ್ಕಿಂದ ನಾನು ಅಕೌಂಟ್ಸ್ ಎಲ್ಲ ತಿಳ್ಕೊಬೇಕಾಗುತ್ತೆ ಅನ್ನೋ ಇದಕ್ಕೆ ನಾನು ಕನ್ನಡ ಮಾಧ್ಯಮದಲ್ಲಿ 10th ವರೆಗೂ ಓದಿದ್ದು, PUC ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು. ಆಮೇಲೆ ಡಿಗ್ರಿನಲ್ಲಿ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು. ಸೊ ಕನ್ನಡ MA ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಕನ್ನಡ MA ಮಾಡ್ಕೊಳ್ಳೋಕ್ಕೆ B.Com ಮಾಡಿರೋರಿಗೆ ಆಪರ್ಚುನಿಟೀಸ್ ಇರಲಿಲ್ಲ. ಅದು ಅಪ್ಲೈ ಮಾಡಿದ್ದೆ, ನಾನು MA ಕನ್ನಡಗೆ ಅಪ್ಲೈ ಮಾಡಿದೆ. ಸಿಕ್ಕತ್ರೆ ನೋಡೋಣ, ಇಲ್ಲ ಅಂದರೆ ಓಕೆ ಅಂತ ಹೇಳಿ ಅಪ್ಲೈ ಮಾಡಿದಾಗ 3 ರೌಂಡ್ಸ್ ಅವರು ಲಿಸ್ಟ್ ಬಿಡ್ತಾರೆ. ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ 3 ರೌಂಡ್ಸ್ ಲಿಸ್ಟ್ ಬಿಡ್ತಾರೆ. ಆ 3 ರೌಂಡ್ಸಲ್ಲೂ ಕೂಡ ನನ್ನ ಹೆಸರಿರಲಿಲ್ಲ. ಓಕೆ ಮೇ ಬಿ ಇದು ನನಗೆ ಅಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಆಮೇಲೆ ನ್ಯೂ ಎಜುಕೇಷನ್ ಪಾಲಿಸಿ ಬಂತು, NEP 2020ನಲ್ಲಿ. ಆ ನ್ಯೂ ಎಜುಕೇಷನ್ ಪಾಲಿಸಿಯಿಂದ ಅವ್ರು ಏನು ಮಾಡಿದ್ರು, ಎಷ್ಟು ಲಿಸ್ಟ್ ಬಿಟ್ಟಿದ್ರಲ್ಲ 3 ಅದೆಲ್ಲ ತೆಗೆದು ಮತ್ತೆ ಹೊಸ ಲಿಸ್ಟ್ ಬಿಟ್ಟರು. ಆ ಹೊಸ ಲಿಸ್ಟಲ್ಲಿ ಫಸ್ಟ್ ಲಿಸ್ಟಲ್ಲೇ ನನ್ನ ಹೆಸರಿತ್ತು. ಸೊ ತುಂಬ ಖುಷಿ ಆಯಿತು. ಅದು ಕೂಡ ಅಂದ್ಕೊಂಡಿದ್ದೆ, ಯಾಕಂದರೆ ತುಂಬ ಆಸೆ ಪಟ್ಟು ನಾನು ಇಲ್ಲ ಇದಾಗಲೇಬೇಕು ಅಂತ ಅಂದ್ಕೊಂಡು ಅದು ಹೆಂಗಿತ್ತು ಅಂದರೆ ನನಗೆ ಮುಂಚೆಯಿಂದ ಇತ್ತು. ನಾನು ಯಾವಾಗ ಕೆಲಸಕ್ಕೆ ಹೋಗ್ತಾ ಇದ್ನಲ್ಲ, ಮಗು ಆದಮೇಲೆ ಸುಮ್ಮನೆ ಕೂತ್ಕೋಬಾರ್ದು, ನಾನು ನಂದು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಆ ಆಸೆ ನನ್ನ ಮನಸ್ಸಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತು ಅದು ಅಪ್ಲೈ ಮಾಡಿರೋ ಟೈಮಲ್ಲಿ ಅದು ಸಖತ್ತಾಗಿ ವರ್ಕ್ ಆಯಿತು. ಅದೇ ಒಂದೇ ವರ್ಷದಲ್ಲಿ NEP ಬಂದಿದ್ದು ಕೂಡ ಹೋಗಿದ್ದು ಕೂಡ. ಸೊ ಆ ವರ್ಷದಲ್ಲಿ ಯಾರ್ಯಾರು ಸಬ್ಜೆಕ್ಟ್ ಅಲ್ಲದೆ MA ಮಾಡ್ತೀನಿ ಅಥವಾ ಬೇರೆ ಸಬ್ಜೆಕ್ಟಿಗೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೋತೀನಿ ಅಂದವ್ರಿಗೆ ಒಳ್ಳೆ ಚಾನ್ಸ್ ಇತ್ತು. ಸೊ ಅದೇ ಟೈಮಲ್ಲೇ 2020ನಲ್ಲೇ ನಾನು MAಗೆ ಅಪ್ಲೈ ಮಾಡಿದ್ದು ಕನ್ನಡ. ಹಾಗಾಗಿ ನನಗೂ ಅದು ಚಾನ್ಸ್ ಸಿಕ್ತು ಓದಲಿಕ್ಕೆ. ಸೊ MA ಕೂಡ ನಾನು ಮಾಡಿದ್ದು ಲಾ ಆಫ್ ಅಟ್ರಾಕ್ಷನಿಂದಾನೇ ಅಂತ ನನ್ನದೊಂದು ಒಳ ಅನಿಸಿಕೆ. ಅದಲ್ಲದೆ ನಾನು ಇನ್ನೂ ಹಲವಾರು ವಿಷಯಗಳಲ್ಲಿ ಲಾ ಆಫ್ ಅಟ್ರಾಕ್ಷನ್ ಟ್ರೈ ಮಾಡಿದ್ದೀನಿ. ನಾವು ರೆಂಟ್ ಹೌಸಿಂದ ಲೀಸ್ ಹೌಸ್ಗೆ ಹೋಗಬೇಕು ಅಂದ್ಕೊಂಡ್ವಿ. ನಾವಾಗ ಹಸ್ಬೆಂಡ್ ವೈಫ್ ಇಬ್ಬರೇ ಇದ್ದಿದ್ದು. ಆಗ ರೆಂಟ್ ಕೊಟ್ಕೊಂಡು ಹೋಗೋದು ತುಂಬ ಯಾಕೆ ಸುಮ್ಮನೆ ವೇಸ್ಟ್ ಅಲ್ವಾ, ಎವ್ರಿ ಮಂತ್ ರೆಂಟ್ ಕೊಡಬೇಕು ಅಂತ ಹೇಳಿ ಲೀಸ್ ಹೌಸ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಲೀಸ್ ಹೌಸ್ ಕೂಡ ಆಯಿತು. ಹೊಸ ಮನೆಯೇ ಕಟ್ತಾ ಇದ್ದಿದ್ದ ಮನೆಗೆ ಹೋಗಿ ಅಡ್ವಾನ್ಸ್ ಮಾಡಿ ಅದನ್ನು ಲೀಸ್ ಹೌಸ್ಗೆ ಹೋದ್ವಿ. ಸೊ ಅದು ಕೂಡ ನಾನು ಲಾ ಆಫ್ ಅಟ್ರಾಕ್ಷನಿಂದ ಅಂದ್ಕೊಂಡಿದ್ದೆ. ಪುಟ್ಟದಾದ್ರೂ ಪರವಾಗಿಲ್ಲ, ನೀಟಾಗಿರೋ ಒಂದು ಲೀಸ್ ಹೌಸ್ಗೆ ಹೋಗಬೇಕು ಅಂತ ಹೇಳಿ. ಅದಾದಮೇಲೆ ಈಗ ರೀಸೆಂಟಾಗಿ ಇದ್ದೀವಲ್ಲ, ಈ ಮನೆಯೂ ಕೂಡ ಪರ್ಟಿಕ್ಯುಲರ್ ರೀಸನ್ಗೆ ನಾವು ರೆಂಟ್ ಮನೆ ಲೀಸ್ಗೆ ಇದ್ದಿದ್ದ ಮನೆ ಖಾಲಿ ಮಾಡಿ ಇಲ್ಲಿ ರೆಂಟ್ಗೆ ಮತ್ತೆ ಬಂದ್ವಿ. ವಿಶಾಲವಾಗಿರೋ ಮನೆ ಬೇಕಿತ್ತು. ನಾವಿರೋ ಏರಿಯಾದಲ್ಲಿ ತುಂಬ ರೆಂಟ್ ಇದೆ, 25-30 ಆ ಲೆವೆಲ್ಗೆ ರೆಂಟ್ ಇದೆ, ಡಬಲ್ ಬೆಡ್ರೂಮ್ ಹೌಸು. ಬಟ್ ಈ ಮನೆ ನಮಗೆ ಕಡಿಮೆಗೆ ಸಿಕ್ಕಿತ್ತು. ಹಳೆ ಮನೆ ಆದರೂ ಕೂಡ ಒಂದು ನಾನು ಹೇಗೆ ಅಂದ್ಕೊಂಡಿದ್ನೋ ಆ ಥರ ಮನೆ ಸಿಕ್ಕಿದೆ ನನಗೆ. ಇದಕ್ಕಿಂತ ಮುಂಚೆ ಇನ್ನೊಂದು ಮನೆ ಸಿಕ್ಕಿತ್ತು. ನಾನು ಟ್ಯೂಷನ್ ಕೂಡ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ಮನೆ ಬೇಕು, ಅದೇ ಟ್ಯೂಷನ್ ಮಾಡೋದಕ್ಕೆ ಸ್ವಲ್ಪ ಸಪ್ರೇಟಾಗಿ ಸ್ಪೇಸ್ ಇರಬೇಕು, ಆ ಥರ ಥಾಟಲ್ಲಿ ನಾವು ಮನೆ ಹುಡುಕ್ತಾ ಇದ್ದಿದ್ದು. ಇದೇ ಥರ ಒಂದು 3 ಬೆಡ್ರೂಮ್ ಹೌಸ್ ಸಿಕ್ಕಿತ್ತು. ಅದು ರೆಂಟ್ ಬಂದು 16,000. ಸ್ವಲ್ಪ ಇಲ್ಲೇ ಮುಂದೆ ಏರಿಯಾದಲ್ಲಿ ಎಲ್ಲದಕ್ಕೂ ಹತ್ತಿರ ಆಗುತ್ತೆ ಇಲ್ಲಿ. ಹಾಗಾಗಿ ರೆಂಟ್ ತುಂಬಾ ಇದೆ, ಯಾರೂ ರೆಂಟ್ ಕಮ್ಮಿ ಮಾಡ್ಕೊಳ್ಳಲ್ಲ. ಅಲ್ಲಿ ಸಿಕ್ಕಿತ್ತು ಮನೆ.
ಅದನ್ನು ಅಡ್ವಾನ್ಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಬೇರೆಯವರು ಆಲ್ರೆಡಿ ಅಡ್ವಾನ್ಸ್ ಮಾಡಿಬಿಟ್ಟಿದ್ರು. ನಾವು ಬೆಳಗ್ಗೆ ಕಾಲ್ ಮಾಡಿದ್ವಿ, ಅವರು ಲೇಟ್ ನೈಟಲ್ಲಿ ಹಿಂದಿನ ದಿನ ಅಡ್ವಾನ್ಸ್ ಮಾಡಿ ಹೋಗಿದ್ರು. ಬಟ್ ತುಂಬ ಬೇಜಾರಾಗಿತ್ತಾಗ, ಏನಪ್ಪ ಆಯಿತು ಇದು ಅಂತ ಹೇಳಿ. ಆಮೇಲೆ ಅಂದ್ಕೊಂಡೆ ಓಕೆ, ಬೇಜಾರು ಮಾಡ್ಕೊಳ್ಳೋದು ಬೇಡ, ಹೇಗೂ ನನ್ನ ಹತ್ರ ಇದೆಯಲ್ವಾ ಲಾ ಆಫ್ ಅಟ್ರಾಕ್ಷನ್, ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ವುಲ್ಫ್ ರಿಚ್ ಅಂತ ಹೇಳಿ ಒಂದು ವರ್ಡು, ಅದನ್ನು ಹೇಳ್ಕೊಳ್ತಾ ನನಗೆ ಯಾವ ಥರ ಮನೆ ಬೇಕಿತ್ತು ಅದನ್ನು ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ, ವಿಜುವಲೈಸ್ ಮಾಡಿದೆ. ಟ್ಯೂಷನ್ಗೆ ಸೆಪ್ರೇಟ್ ಪ್ಲೇಸ್ ಇರಬೇಕು ಅಂತ ಅಂದ್ಕೊಂಡೆ. ವಿಶಾಲವಾಗಿರಬೇಕು, ಇಬ್ಬರು ಮಕ್ಕಳಿದ್ದಾರೆ, ಇಬ್ರಿಗೂ ಚೆನ್ನಾಗಿ ಓಡಾಡಿಕೊಂಡು ಆಟ ಆಡ್ಕೊಂಡಿರೋ ಥರ ವಿಶಾಲವಾಗಿರೋ ಮನೆ ಬೇಕು ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಡೇನೇ ನಾನು ನಮ್ಮ ಹಸ್ಬೆಂಡ್ ಮನೆ ಹುಡ್ಕೋವಾಗ ಅಚಾನಕ್ ಇದು ನಮಗೆ ಸಿಕ್ಕಿದ್ದು. ಅವರು ಅವತ್ತೇ ಬೋರ್ಡ್ ಹಾಕಿದ್ರಂತೆ. ಸೊ ಕಾಲ್ ಮಾಡಿ ಕೇಳಿದ್ವಿ, ಈ ಥರ ಮನೆ ಬೇಕಿತ್ತು ಅಂತ. ಬಂದ್ವಿ, ನೈಟು ನೋಡಿದ್ವಿ. ನೆಕ್ಸ್ಟ್ ಒಂದು 2-3 ಡೇಸ್ ವೆಯ್ಟ್ ಮಾಡಿ ಓಕೆ ಅಲ್ವಾ ಎಲ್ಲದಕ್ಕೂ ಅಂತ ಹೇಳಿ, ಇದ್ರ ಜೊತೆ ಕೆಳಗಡೆ ಮನೆಯೂ ಇನ್ನೊಂದು ಮಂತ್ಲಿ ಖಾಲಿ ಆಗುತ್ತೆ ಅಂತ ಹೇಳಿದರು. ಸೊ ಹೆಂಗೆ ಅನಿಸ್ಬಿಡ್ತು ಅಂದರೆ ಓಕೆ, ಒಂದೊಂದಲ್ಲ 2 ಸಿಕ್ತು ನನಗೆ ಮನೆ. ಬಟ್ ಆಮೇಲೆ ನಾವು ಈ ಮನೆ ಆರಿಸ್ಕೊಂಡ್ವಿ, ಇಲ್ಲಿ ಸೆಪ್ರೇಟ್ ವರಾಂಡ ಥರ ಇದೆ. ಸೊ ಅಲ್ಲಿ ನಾನು ಟ್ಯೂಷನ್ಸ್ ಎಲ್ಲ ಮಾಡ್ಬೋದು ಅಂತ ರೀಸನ್ಗೆ ಈ ಮನೆನ ಒಪ್ಕೊಂಡ್ವಿ. ಸೊ ಈ ಮನೆಯೂ ಕೂಡ ತುಂಬ ಮನೆ ಒಂದು 2-3 ಮಂತ್ಸಿಂದ ಹುಡುಕ್ತಾ ಇದ್ದಿದ್ದು, ಅದು ಸಿಕ್ತು ಅನ್ನೋಷ್ಟೊತ್ತಿಗೆ ಅದು ಮನೆ ಸಿಗಲಿಲ್ಲ. ಆಮೇಲೆ ಬೇರೆಯವ್ರು ಅಡ್ವಾನ್ಸ್ ಮಾಡಿ ಈ ಮನೇನ ಲಾ ಆಫ್ ಅಟ್ರಾಕ್ಷನಿಂದಾನೇ ಪಡ್ಕೊಂಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆಮೇಲೆ ಈ ಥರ ಹಲವಾರು ವಿಷಯಗಳಿದೆ. ನಾನು MA ಮಾಡಿದ್ದು, MA ಮಾಡಿ ಹೇಳಿದ್ನಲ್ಲ, MA ಲಾ ಆಫ್ ಅಟ್ರಾಕ್ಷನಿಂದ ಅದು ಆಯಿತು. ಬಟ್ MAನಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದು ಅದು ಕೂಡ ಈಗಲೂ ನಂಗೆ ನಂಬೋಕ್ಕಾಗಲ್ಲ. ಯಾಕಂದರೆ ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಮುಂಚೆಯಿಂದನೂ. ಗೋಲ್ಡ್ ಮೆಡಲ್ ತೊಗೊಳ್ಳೋ ಅಷ್ಟು ಯಾವತ್ತೂ ಓದಿಲ್ಲ. ಮೇ ಬಿ ಓದಿದ್ದಿದ್ರೆ ಆಗ್ತಿತ್ತೇನೋ. ಒಂದು ಆಸೆ ಇತ್ತು ಮನಸ್ಸಲ್ಲಿ. ನಂದು ಲಾಸ್ಟ್ ಬ್ಯಾಚ್, ನನಗಿಂತ ಮುಂಚೆ ಇದ್ದಿದ್ದ ಬ್ಯಾಚಲ್ಲಿ ಒಬ್ಬರು ಹುಡುಗಿ ತೊಗೊಂಡಿದ್ರು, ಮತ್ತು ಅವರು ಫಸ್ಟ್ ರ್ಯಾಂಕ್ ಬಂದಿದ್ದರು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ. ನನಗೂ ಕೂಡ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಇತ್ತು. ಅಟ್ಲೀಸ್ಟ್ ನಮ್ಮ ಕ್ಲಾಸಲ್ಲಿ ನಮ್ಮದು ಹೈಯೆಸ್ಟ್ ಮಾರ್ಕ್ಸ್ ಇತ್ತು. ಬೇರೆ ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂದಾಗ ಬೇರೆ ಬೇರೆ ಊರಲ್ಲೆಲ್ಲ ಅದು ಇರತ್ತೆ ಅಲ್ವಾ ಬ್ರ್ಯಾಂಚಸ್, ಅವೆಲ್ಲ ಸೇರಿ ಕೌಂಟ್ ಮಾಡಿನೇ ಅವರು ರ್ಯಾಂಕ್ ಲಿಸ್ಟ್ ಬಿಡೋದು. ಬರೀ ನಮ್ಮ ಕಾಲೇಜು ಆ ಥರ ಅಲ್ಲ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಆದರೂ ಕೂಡ ನಂದು ವಿಜಯನಗರ ಬ್ರ್ಯಾಂಚು, ಅದೇ ಥರ ರಾಮನಗರ ಬ್ರ್ಯಾಂಚು, ತುಮಕೂರು ಬ್ರ್ಯಾಂಚ್ ಯಾವುದೋ ಇದೆ. ಆ ಥರದ್ದೆಲ್ಲನೂ ಸೇರಿ ಅವರು ಎಲ್ಲ ಸ್ಟೂಡೆಂಟ್ಸು ಹೈಯೆಸ್ಟ್ ಮಾರ್ಕ್ಸ್ ನೋಡಿನೇ ಬಿಡೋದು. ನಂದು ಫಸ್ಟ್ ರ್ಯಾಂಕ್, ನನಗೆ 8 ಗೋಲ್ಡ್ ಮೆಡಲ್ಸ್ ಬಂತು. ನನ್ನ ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್ ಬಂದಿರೋ ಹುಡುಗನಿಗೆ ನನಗೆ ತುಂಬ ಕಡಿಮೆ ಮಾರ್ಕ್ಸ್ ಡಿಫರೆನ್ಸು. ಅದು ನಂದೇನು ಇಮ್ಯಾಜಿನೇಷನ್ನು, ವಿಜುವಲೈಸೇಷನ್ ಎಲ್ಲ ಇಲ್ಲಿ ಸಖತ್ತಾಗಿ ವರ್ಕ್ ಆಯಿತು. ಸೊ ಲಾ ಆಫ್ ಅಟ್ರಾಕ್ಷನಿಂದ ಗೋಲ್ಡ್ ಮೆಡಲ್ ಕೂಡ ತೊಗೊಂಡೆ. ಗೋಲ್ಡ್ ಮೆಡಲ್ ತೊಗೊಂಡ್ಮೇಲೆ ತುಂಬ ಚೇಂಜಸ್ ಆಯಿತು. ಎಷ್ಟು ಜನ ರಿಲೇಷನ್ಸ್ ಕಾಲ್ ಮಾಡಿದರು, ವಿಶ್ ಮಾಡಿದರು, ಇಂಟರ್ವ್ಯೂಸ್ ಆಯಿತು. ಅದೆಲ್ಲ ಇನ್ನೂ ಮರೆಯೋಕ್ಕಾಗಲ್ಲ ನನಗೆ. ಆ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ಎಂಥ ವಿಷಯನೂ ಕೂಡ ನಾವು ಲಾ ಆಫ್ ಅಟ್ರಾಕ್ಷನಿಂದ ಪಡ್ಕೋಬೋದು ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್. ಸೊ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾ ಇತ್ತಲ್ಲ, ಈ ಥರ ನಾವು ಅಂದ್ಕೊಂಡಿದ್ದೀವಿ ಆಗ್ತಾಯಿದೆ. ನಾವು ಪಾಸಿಟಿವ್ ಥಿಂಕ್ ಮಾಡಬೇಕು, ನಾವು ನೆಗೆಟಿವ್ ಥಿಂಕ್ ಮಾಡಬಾರ್ದು, ಸೆಕೆಂಡ್ ಥಾಟ್ ಹೋಗಬಾರ್ದು, ಈ ಥರ ಎಲ್ಲ ಕೆಲವೊಂದು ರೂಲ್ಸ್ ಇದೆ ಅದರಲ್ಲಿ. ಸೊ ಫಸ್ಟ್ ನೀವು ಲಾ ಆಫ್ ಅಟ್ರಾಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಏನೇನು ಪಡ್ಕೋತಿದ್ದೀರಲ್ಲ ಅದಕ್ಕೆಲ್ಲ ಮೊದಲು ಕೃತಜ್ಞತೆ ಹೇಳಬೇಕು. ಥ್ಯಾಂಕ್ ಯು, ನಾನು ಮಾಡ್ತೀನಿ ಅದನ್ನು. ಯಾಕಂದರೆ ಕೆಲವ್ರು ಹೇಳ್ತಾರೆ ನೈಟ್ ಮಲಗೋಕ್ಕಿಂತ ಮುಂಚೆ ಒಂದು ಲಿಸ್ಟ್ ಬರೆದಿಟ್ಟು ಅದಕ್ಕೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಅಂತ. ಇವತ್ತು ನಾವು ಬದುಕಿರೋದಕ್ಕೂ ಒಂದು ಥ್ಯಾಂಕ್ ಯು ಹೇಳಬೇಕು. ನಮಗೆ ಪಿಲ್ಲೋ ಇದೆ, ಪಿಲ್ಲೋಗೆ ಥ್ಯಾಂಕ್ ಯು ಹೇಳಬೇಕು, ಒಳ್ಳೆ ನಿದ್ದೆ ಕೊಡ್ತಾ ಇರೋದಕ್ಕೆ. ಆಮೇಲೆ ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿರೋದಕ್ಕೆ ಥ್ಯಾಂಕ್ ಯು ಹೇಳಬೇಕು. ನಾವು ಊಟ ಮಾಡಿದ್ದಕ್ಕೆ, ತಿಂದಿದ್ದಕ್ಕೆ, ಉಣ್ಣಿದ್ದಕ್ಕೆ, ಬಟ್ಟೆ ಹಾಕಿರೋದಕ್ಕೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಕೃತಜ್ಞತೆ ಸಲ್ಲಿಸೋದು ಅಂದರೆ ಬರೀ ಬಾಯಲ್ಲಿ ಹೇಳೋದಲ್ಲ, ನಮ್ಮ ಮನಸ್ಸು ಒಳಗಡೆಯಿಂದ ಅದು ಬರಬೇಕು. ನಾನು ಯಾವುದೇ ಬುಕ್ಕೆಲ್ಲ ಬರೆಯೋದಿಲ್ಲ. ಈ ಥರ ಗ್ರ್ಯಾಟಿಟ್ಯೂಡ್ ಬುಕ್ ಅಂತ ಬರೀತಾರೆ ಕೆಲವರು. ಮೇ ಬಿ ಅದು ಬರೆದ್ರೆ ಇನ್ನೂ ಚೆನ್ನಾಗಿ ನನಗೆ ವರ್ಕ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ನನಗೆ ಅಷ್ಟು ಕರೆಕ್ಟ್ ಟೈಮ್ ಸಿಗ್ತಾಯಿಲ್ಲ. ಈಗ ಮಕ್ಕಳಿರೋದ್ರಿಂದ ಇಬ್ಬರು ಆ ಟೈಮ್ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ನಾನು ಮನಸ್ಸಲ್ಲೇ ಅಂದ್ಕೊಳ್ತೀನಿ, ನಾನು ಊಟ ಮಾಡೋವಾಗ, ತಿನ್ನೋವಾಗ, ಹೊರಗಡೆ ಹೋದಾಗ, ಬಂದಾಗ ನನಗೆ ಎಲ್ಲೆಲ್ಲಿ ಏನೇನು ಕಾಣಿಸುತ್ತೋ ನನಗೆ ನೆನಪಾದ ತಕ್ಷಣ ಟಕ್ಕಂತ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಕೊಳ್ತೀನಿ. ಮತ್ತು ಗಿಡಗಳು ಕೂಡ
ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಮನೇಲಿ ಸಖತ್ತಾಗಿ ಗಿಡಗಳು ಬೆಳೆಯುತ್ತೆ. ಸೊ ಅದಕ್ಕೂ ಕೂಡ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಅದರಿಂದನೇ ನಮಗೆ ಆಕ್ಸಿಜನ್ ಸಿಗ್ತಾ ಇರೋದು. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆಮೇಲೆ ಯಾವುದ್ಯಾವುದು ನನಗೆ ಏನೇನು ಕೈಗೆ ಸಿಕ್ಕತ್ತೆ, ಸೋಫಾ, ಬುಕ್, ಆಮೇಲೆ ಏನೇನು ನನಗೆಲ್ಲ ನೋಡಿದ ತಕ್ಷಣ ನನಗೆ ಆ ಫೀಲ್ ಬರುತ್ತೆ ಅಲ್ಲ, ಅದಕ್ಕೆಲ್ಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ಕೆಲವು ಸರಿ ಫೀಲ್ ಬರ್ತಾ ಇಲ್ಲ, ನನಗೆ ಯಾಕೋ ಇದು ಬೇಡ ಅನ್ನಿಸ್ತಾ ಇದೆ ಅಂದಾಗಲೂ ಕೂಡ ಅದಕ್ಕೂ ಮನಸ್ಸಿಂದ 1-2 ನಿಮಿಷ ನಿಂತ್ಕೊಂಡು ಕರೆಕ್ಟಾಗಿ ಅಂದ್ಕೊಂಡು ಇಲ್ಲ ಇದು ನನಗಲ್ವಾ ಬೇಕಾಗಿರೋದು ಅಂತ ಸೊ ನೆನೆಸ್ಕೊಂಡು ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ರೀಸೆಂಟಾಗಿ 2 ವೀಲರ್ ತೊಗೊಂಡಿದ್ದು, 2 ವೀಲರ್ ಕಲ್ತಿದ್ದು ಕೂಡ ರೀಸೆಂಟಾಗಿಯೇ, ಬಟ್ ಸೆಕೆಂಡ್ಸಲ್ಲಿ ಬೈ ಮಾಡಿದ್ದು. ಸ್ಟಾರ್ಟಿಂಗಲ್ಲೇ ಹೊಸದು ಬೈ ಮಾಡೋದು ಬೇಡ ಅಂತ. ಆ ಸೆಕೆಂಡ್ಸಲ್ಲಿ ಬೈ ಮಾಡಿದ್ದು ಕೂಡ ಟ್ರಯಲ್ ಒಂದು ನೋಡೋಣ ಅಂತ ಹೋದೆ. ನನಗದು ಮೈಂಡಲ್ಲಿ ಏನಿತ್ತು ಅಂದರೆ ಸೆಕೆಂಡ್ಸ್ ತೊಗೋಬೇಕಾ ಬೇಡ, ಹೊಸದೇ ತೊಗೊಳ್ಬೇಕು, ಇದು ಯಾರೋ ಓಡಿಸಿದ್ದು, ಈ ಥರ ಎಲ್ಲ ಇತ್ತು. ಸೊ ಅದೇ ಥಾಟಲ್ಲೇ ನಾನು ಓಡಿಸ್ದೆ ಗಾಡಿನ. ಬಿದ್ದೆ ಕೂಡ, ಬಟ್ ಪೆಟ್ಟಾಗಿಲ್ಲ, ಗಾಡಿ ಕೈ ಬಿಟ್ಟೆ. ಅದರಿಂದ ಏನಾಯಿತು ಅಂದರೆ ಅದು ಯಾವುದೋ ನಂದಲ್ಲ ಅನ್ನೋ ಫೀಲ್ ಬಂದುಬಿಟ್ರೆ, ಇದು ಬೇಡ ಅನ್ನೋ ಫೀಲ್ ಬಂದುಬಿಟ್ರೆ ಹೆಚ್ಚು ಕಮ್ಮಿ ಈ ಥರ ಎಲ್ಲ ಆಗ್ತಾ ಇರತ್ತೆ. ನೆಕ್ಸ್ಟ್ ಡೇನೇ ಡಿಸೈಡ್ ಮಾಡಿದೆ, ತೊಗೊಂಡು ಬಂದ್ವಿ ಗಾಡಿ ಹೆಂಗು. ನೆಕ್ಸ್ಟ್ ಡೇನೇ ಡಿಸೈಡ್ ಮಾಡಿದೆ, ಓಕೆ ಇದು ಗಾಡಿ ಇವಾಗ ಇನ್ಮೇಲೆ ನಂದೇ ಅಲ್ವಾ, ಸೊ ನಾನೇನು ಮಾಡಬೇಕು, ಅದನ್ನು ನಾನು ಮಾಡ್ಕೋಬೇಕು. ಫಸ್ಟು ನಾನು ಅಲ್ಲಿ ಹೋಗಿ ಗಾಡಿನ ಮುಟ್ಟಿ ಥ್ಯಾಂಕ್ ಯು ಸೋ ಮಚ್, ನೀನು ನನ್ನ ಹತ್ರ ಬಂದಿದ್ಯಾ, ಈಗ ನಿನ್ನಿಂದ ನನಗೆ ತುಂಬ ಖುಷಿ ಇದೆ, ಥ್ಯಾಂಕ್ಸ್ ಅ ಲಾಟ್, ನನ್ನ ಜೊತೆ ಹೀಗೆ ಇರು, ಥ್ಯಾಂಕ್ ಯು ಸೋ ಮಚ್ ಹೀಗೆಲ್ಲ ಹೇಳಿ ಆಮೇಲೆ ಗಾಡಿ ಓಡಿಸಿದೆ. ಇದುವರೆಗೂ ಒಂದು ಸರಿನೂ ಬಿದ್ದಿಲ್ಲ. ಸೊ ಏನಾಗುತ್ತೆ ಅಂದರೆ ಯಾವತ್ತು ಅದು ನಂದಲ್ಲ, ಅದು ನನಗೆ ಬೇಡ ಅಂತ ಅಂತೀವೋ ಅದೊಂದು ನೆಗೆಟಿವ್ ಥಾಟ್. ನಮ್ಗೆ ಎಲ್ಲೆಲ್ಲಿ ಯಾವುದೋ ನಿಜವಾಗ್ಲೂ ಅವಶ್ಯಕತೆ ಇರುತ್ತೋ ಅದರಲ್ಲಿ ನಾವು ನೆಗೆಟಿವ್ ಥಾಟ್ ಹಾಕಬಾರ್ದು. ನೆಗೆಟಿವ್ ಥಾಟ್ ಹಾಕಿದ್ರೆ ಬೇಡದೇ ಇರೋದಾಗತ್ತೆ ಅಷ್ಟೇ. ಅದು ತುಂಬ ಕಷ್ಟ ಆಮೇಲೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ. ನಿಮ್ಗೆ ಯಾವುದಾದ್ರು ಬೇಕು ಅಂತ ಇರುತ್ತೆ, ಅದು ನಿಮ್ಮದಾದರೆ ಅದಕ್ಕೆ ನೀವು ಒಳ್ಳೆ ಥಾಟಲ್ಲಿ, ಒಂದು ಪಾಸಿಟಿವ್ ಥಾಟಲ್ಲಿ ಅದು ನನಗೆ ಬೇಕು ಅಂದಮೇಲೆ ನಾನು ಅದಕ್ಕೆ ಕೃತಜ್ಞಳಾಗಿರಬೇಕು. ಸೊ ನಾವು ಅದಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು. ಫಸ್ಟ್ ಲೆಸನ್ ಲಾ ಆಫ್ ಅಟ್ರಾಕ್ಷನ್ದು ಗ್ರ್ಯಾಟಿಟ್ಯೂಡ್. ನೀವೆಲ್ಲೆಲ್ಲಿ ಹೋಗ್ತೀರಾ ಅಲ್ಲೆಲ್ಲ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ನಿಮಗೆ ಅಂತ ಯಾವುದ್ಯಾವ್ದು ಬಂದಿದೆಯೋ ಅದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಮತ್ತು ಯಾವುದು ನಿಂದಲ್ಲ ಅಂತ ಡಿಸೈಡ್ ಮಾಡ್ತೀರಾ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬರಬೇಕು. ಅದು ನಿಂದಲ್ಲ ಅಂದಮೇಲೆ ಅದು ನಿಮ್ಮ ಜೊತೆ ಇರ್ಬೋದು. ನಿಮ್ಮ ಜೊತೆ ಇದೆಯಾ, ಅದು ಸ್ಟಿಲ್ ನಿಮ್ಗೆ ಅವಶ್ಯಕತೆ ಇದೆ, ಆದರೂ ಬೇಡ ಅನ್ನಿಸ್ತಾ ಇದೆಯಾ, ಅದೇನೂ ಮಾಡೋಕ್ಕಾಗಲ್ಲ. ಒಂದು ಥ್ಯಾಂಕ್ ಯು ಹೇಳಿ ನೆಕ್ಸ್ಟ್ ಡೇಯಿಂದ ಅದನ್ನು ನೀವೇ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಸೊ ದ ಫಸ್ಟ್ ಲೆಸನ್ ಈಸ್ ಗ್ರ್ಯಾಟಿಟ್ಯೂಡ್. ಎಲ್ಲದಕ್ಕೂ ಇವತ್ತಿಂದ ನೀವು ಕೂಡ ಥ್ಯಾಂಕ್ ಯು ಹೇಳಿ. ಗಿಡ ಬೆಳೀತಿಲ್ವ ನಿಮ್ಮ ಮನೆಯಲ್ಲಿ, 1 ವಾರ, ಅದಕ್ಕೆ ನಿಮ್ಗೆ ಯಾವಾಗ ಸಾಧ್ಯನೋ ಆವಾಗ ಹೋಗಿ ಥ್ಯಾಂಕ್ ಯು ಹೇಳಿ. ಐ ಲವ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್, ನೀ ನನಗೆ ಆಕ್ಸಿಜನ್ ಕೊಡ್ತಿದ್ಯಾ, ಥ್ಯಾಂಕ್ ಯು ಸೋ ಮಚ್, ನೀ ನನ್ನ ಜೊತೆ ಇದೆಯಾ, ಈ ಥರ ಎಲ್ಲ ಹೇಳಿ 1 ವಾರದಲ್ಲಿ ನಿಮ್ಮ ಗಿಡ ಚಿಗುರತ್ತೆ ಫಾರ್ ಶೋರ್. ಅದನ್ನು ಟ್ರೈ ಮಾಡಿ. ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇನ್ನೂ ಮುಂದೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ. ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು. ಹಾಯ್, ಇವತ್ತಿನ ಸ್ಟಡಿ ಟಿಪ್ಸ್. ನಾನು ನಿಮಗೆ ಮೊದಲೇ ಹೇಳಿದಾಗಲೇ ನಾನು ಡಿಗ್ರಿಯಿಂದ MA ಮಾಡೋದಿಷ್ಟೊತ್ತಿಗೆ ಒಂದು 10 ವರ್ಷದ ಗ್ಯಾಪ್ ಇತ್ತು. ಸೊ ಗ್ಯಾಪ್ ಆದಮೇಲೆ ಓದೋಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ತಲೆಗೇನೂ ಹೋಗಲ್ಲ ಸ್ಟಾರ್ಟಿಂಗಲ್ಲಿ, ಆಮೇಲೆ ಹೋಗುತ್ತೆ ಚೆನ್ನಾಗಿ. ಸೊ ಆ ಸ್ಟಾರ್ಟಿಂಗಲ್ಲಿ ನಾನು ಹೇಗೆ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ ಮತ್ತು ಯಾವ್ಯಾವ ಟಿಪ್ಸ್ ಎಲ್ಲ ಯೂಸ್ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ. ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು ಅಂತ ನೀವು ಮೊದಲು ಡಿಸೈಡ್ ಮಾಡ್ಕೊಂಡಿದ್ರೆ ನಿಮ್ಮ ಮೈಂಡಲ್ಲಿ ಒಂದು ಬರುತ್ತೆ, ಓಕೆ ಎಕ್ಸಾಮ್ಸ್ ಇರುತ್ತೆ, ಪಾಸ್ ಆಗಬೇಕು, ಚೆನ್ನಾಗಿ ಓದಬೇಕು, ಇದರಿಂದ ನನಗೆ ಬೆನಿಫಿಟ್ಟು, ಬೇರೆ ಯಾರಿಗೂ ಅಲ್ಲ. ಹಿಂದೆಗಡೆ ಬೇಕಾದಷ್ಟು ರೀಸನ್ ಇರ್ಬೋದು. ಮನೆ ನೋಡ್ಕೋಬೇಕು, ಗಂಡ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಅತ್ತೆ ಮಾವನ ನೋಡ್ಕೋಬೇಕು, ಅಡುಗೆ ಮಾಡಬೇಕು, ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಇದೆಷ್ಟು ಎಲ್ಲ ಮಾಡಿಕೊಂಡೆ ನಾನು ಕೂಡ MA ಮಾಡಿದ್ದು. ತುಂಬ ಈಸಿ ಅಲ್ಲ ಅದು. ಒಂದು ಹುಡುಗಿ ಎಜುಕೇಷನ್ನ ಕಂಟಿನ್ಯೂ ಮಾಡಿ ಅದನ್ನು ಏನೋ ಸಕ್ಸಸ್ ಪಡ್ಕೋತಾಳೆ ಅಂತಂದರೆ ಅದು ತುಂಬ ಈಸಿ. ಯಾಕಂದರೆ ಹಿಂದೆ ಅಪ್ಪ ಅಮ್ಮ ಇರ್ತಾರೆ, ನಿಮ್ಗೆ ಏನೇ ಖರ್ಚಿದ್ರು ನೋಡ್ಕೊಳ್ಬಹುದು, ಅಥವಾ ನಿಮಗೆ ಓದೋದು ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲದೆ ಇರಬಹುದು. ಮನೆ ಕೆಲಸನ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಅದೇ ಒಬ್ಬ ಗೃಹಿಣಿಯಾಗಿ ಯಾವುದೇ ಕೆಲಸ ಸ್ಕಿಪ್ ಮಾಡೋಕ್ಕಾಗಲ್ಲ. ಜೊತೆಗೆ ನಿನ್ನ ಇಷ್ಟಪಟ್ಟಿದ್ದೂ ಕೂಡ ನೀನು ಮಾಡಬೇಕಾಗತ್ತೆ. ಇದು ಬಿಗ್ ಟಾಸ್ಕ್. ಆ ಟಾಸ್ಕ್ ಹೇಗಿರುತ್ತೆ ಅಂದರೆ ನೀನು ಮನಸ್ಸಿಂದ ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ.
ಸೊ ನಾನು ಸ್ಟಾರ್ಟಿಂಗಲ್ಲಿ ನಾನು MA ಕನ್ನಡ ಮಾಧ್ಯಮದಲ್ಲೇ ಓದಿದ್ರು ಕೂಡ ಓದೋವಾಗ ನನಗೇನೂ ಅರ್ಥನೇ ಆಗ್ತಾ ಇರಲಿಲ್ಲ. ಯಾಕಂದರೆ ಅದು ತುಂಬ ಡೀಪ್ ನಾಲೆಜ್ ಕನ್ನಡ ಸಾಹಿತ್ಯ ಅನ್ನೋದು. ನಾನು ಡಿಗ್ರಿನಲ್ಲಿ ಕೂಡ ಬೇಸಿಕ್ ಕನ್ನಡ ನನಗೆ ಟೆಕ್ಸ್ಟ್ ಬುಕ್ ಇದ್ದಿದ್ದು, ಯಾಕಂದರೆ ನಾವು BCom ಓದಿದ್ದು, ಆಪ್ಷನಲ್ ಕನ್ನಡ ಅಲ್ಲ. ಸೊ ನನಗೆ ಕತೆ ಕಾದಂಬರಿನಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅದು ಕತೆ ಕಾದಂಬರಿನೇ ಬೇರೆ. ಈ MA ಕನ್ನಡದಲ್ಲಿ MA ಮಾಡೋದೇ ಬೇರೆ, ಯಾಕಂದರೆ ಡೆಪ್ತ್ ನಾಲೆಜ್ ಅದು. ನೀವು ಸ್ಟಾರ್ಟಿಂಗಲ್ಲಿ ಓದಿದ್ರೆ ಏನೂ ಅರ್ಥ ಆಗಲ್ಲ. ಹಳೆಗನ್ನಡ, ಹೊಸಗನ್ನಡ, ಕಾವ್ಯ, ಕವಿತೆ, ಕಾದಂಬರಿ, ಕತೆ, ಇದಕ್ಕೆಲ್ಲನೂ ಒಂದೊಂದು ಬೇರೆ 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 ರೂಪಗಳಿರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಹೆಂಗಾಯ್ತು ಅಂದರೆ ಹಳೆಗನ್ನಡದಲ್ಲೇ ಒಂದು ಚಿಕ್ಕ ಎಕ್ಸಾಂಪಲ್ ನಿಮಗೆ. ರತ್ನತ್ರಯರು ಪಂಪ, ಪೊನ್ನ, ರನ್ನ, ಜೊತೆಲಿ ಜನ್ನ ಒಬ್ಬರಿದ್ದಾರೆ, ಬಟ್ ಅವ್ರು ರತ್ನತ್ರಯರಲ್ಲಿ ಬರಲ್ಲ. ನಂಗೆ ಎಷ್ಟು ಕನ್ಫ್ಯೂಷನ್ ಆಗ್ತಾಯಿತ್ತು ಅಂದರೆ 4 ಜನ ಇದ್ದಾರಲ್ವಾ, ಹೇಗಪ್ಪ ನೆನ್ಪಿಟ್ಕೊಳ್ಳೋದು. ಸೊ ಒಂದೇ ಟ್ರಿಕ್, PPR, ಪಂಪ, ಪೊನ್ನ, ರನ್ನ. ಸೊ PPR ಅಂದ ತಕ್ಷಣ ನನಗೆಲ್ಲ ತಲೆಗೆ ಬಂದುಬಿಡ್ತಾಯಿದ್ರು. ತುಂಬ ಕನ್ಫ್ಯೂಷನ್ ಇರೋವಾಗ ನಾವು ಫಸ್ಟ್ ಲೆಟರ್ ತೊಗೊಂಡು ಅದರಿಂದ ಒಂದು ವರ್ಡ್ ಮಾಡಿಕೊಂಡು ಅಥವಾ ಒಂದು ಇನ್ಷಿಯಲ್ ಥರ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬಹುದು. ಆಮೇಲೆ ಕೆಲವ್ರಿಗೆ ಟೈಮಿಂಗ್ಸ್ ಓದೋಕ್ಕೆ, ಬೆಳಗ್ಗೆ ಎದ್ದೇ ಓದಬೇಕು, ಚೆನ್ನಾಗಿ ತಲೆಯಲ್ಲಿರುತ್ತೆ, ರಾತ್ರಿನೇ ಓದಬೇಕು, ತುಂಬ ಚೆನ್ನಾಗಿ ತಲೆಯಲ್ಲಿರುತ್ತೆ, ಈ ಥರ ಎಲ್ಲ ಏನೂ ಇಲ್ಲ. ಒಂದು ಹೈಸ್ಕೂಲ್ ಲೆವೆಲ್ಗೆ ಬರೋವರೆಗೂ ಮಾತ್ರ ಮಕ್ಕಳಿಗೆ ಇದೇ ಟೈಮಲ್ಲಿ ಓದಿದ್ರೆ ತಲೆಗೆ ಹೋಗುತ್ತೆ ಅಂತ ಇರುತ್ತೆ. ಯಾಕಂದರೆ ಮಕ್ಕಳು ತುಂಬ ವಿಷಯಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರಿಗೆ ಓದೋದು ಬಿಟ್ಟು ಬೇರೆ ಥರ ಮೈಂಡ್ಗಳು ಓಡ್ತಾ ಇರುತ್ತೆ ತಲೆಯಲ್ಲಿ. ಅದೇನೋ ಆಯಿತು, ಇದೇನೋ ಆಯಿತು, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಬಟ್ ಒಂದು ಹೈಸ್ಕೂಲ್ ಲೆವೆಲ್ಗೆ ಬರುವಂಥ ಮಗುಗೆ ಮೆಚುರಿಟಿ ಓಕೆ, ಅದು ಅವಳಿಗೆ ಆಲ್ರೆಡಿ ಗೊತ್ತಿರುತ್ತೆ ತಾನು ಯಾವಾಗ ಓದಬೇಕು, ತಾನು ಯಾವಾಗ ಆಟ ಆಡಬೇಕು, ತಾನು ಯಾವಾಗ ತಿನ್ನಬೇಕು, ಇವೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಮಗುಗೆ ಯಾವ ಟೈಮ್ ಕರೆಕ್ಟಾಗಿ ಸೆಟ್ ಆಗುತ್ತೆ. ಮಗು ಬೆಳಗ್ಗೆ ನಾನು ಹೇಳಲ್ಲ, ನನಗೆ ಓದೋಕ್ಕಾಗಲ್ಲ, ನನ್ನ ತಲೆಗೆ ಹೋಗಲ್ಲ ಅಂತ ಹೇಳಿದ್ರೂ ನೀವು ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ ಕೂಡಿಸಿ ಓದಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಆ ಮಗುಗೆ ಕೂತ್ಕೊಂಡು ಒಂದು 2 ದಿನ 3 ದಿನ ಕರೆಕ್ಟಾಗಿ ಆ ಮಗುನ ಅಬ್ಸರ್ವ್ ಮಾಡಿ, ಆ ಮಗು ಯಾವ ಟೈಮಲ್ಲಿ ಓದಿದ್ದನ್ನು ಚೆನ್ನಾಗಿ ನಿಮಗೆ ಬಂದು ಒಪ್ಪಿಸ್ತಾ ಇದೆ, ಯಾವ ಟೈಮಲ್ಲಿ ಓದಿದ್ದನ್ನು ಚೆನ್ನಾಗಿ ಗ್ರಾಸ್ಪ್ ಮಾಡ್ತಾ ಇದೆ, ಇದೆಲ್ಲ ನೀವು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಮಗು ಯಾವ ಟೈಮಲ್ಲಿ ಓದಿದ್ರೆ ಓಕೆ ಅದಕ್ಕೆ ಸೆಟ್ ಆಗ್ತಾ ಇದೆ ಅಂತ. ಸೊ ಹೈಸ್ಕೂಲಲ್ಲಿರೋ ಮಗುಗೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರಬಹುದು, ಅದಾದಮೇಲೆ ಓದೋ ಮಕ್ಕಳಿಗೆ ಅಥವಾ ನಮ್ಮಂಥವ್ರಿಗೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇಲ್ಲ. ನಾವು ಯಾವಾಗ ಓದಿದ್ರೂ ನಮ್ಮ ತಲೆಗೆ ಹೋಗಬೇಕು, ಯಾಕಂದರೆ ಡಿಪೆಂಡ್ಸ್ ಆನ್ ಇಂಟ್ರೆಸ್ಟ್. ಎಲ್ಲರಿಗೂ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಯಾರು ಹೈಸ್ಕೂಲ್ ಮುಗಿಸಿ 10th PUC ಡಿಗ್ರಿ ಇವರೆಲ್ಲ ಓದ್ತಿರ್ತಾರಲ್ವ, ಅವರಿಗೆ ಪರ್ಟಿಕ್ಯುಲರ್ ಟೈಮಲ್ಲಿ ಓದೋ ಅವಶ್ಯಕತೆ ಇಲ್ಲ. ಅವ್ರು ಯಾವಾಗ ಕೂತ್ಕೊಂಡ್ರು ಆ ಇಂಟ್ರೆಸ್ಟ್ನ ಬರೆಸ್ಕೊಂಡು ಚೆನ್ನಾಗಿ ಓದ್ಬೋದು. ಸೊ ನೈಟೇ ಓದಬೇಕು, ಡೇನೇ ಓದಬೇಕು ಇಲ್ಲ, ಯಾವುದೋ ಟೆನ್ಷನ್ ಇದೆ, ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆ ಅಂದರೆ ಅದು ಎಲ್ಲ ಏನೂ ಇಲ್ಲ. ನೀವು ಆರಾಮಾಗಿ ಯಾವುದೋ ಡಿಸ್ಟ್ರಾಕ್ಷನ್ ಇಲ್ಲದೇ ಇರೋ ಥರ ನೋಡಿಕೊಂಡು ಕೂತ್ಕೊಂಡು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಇದಾದಮೇಲೆ ಇದು ನನಗೆ ಇದರಿಂದ ಬೆನಿಫಿಟ್ ಆಗ್ತಿದೆ ಅಂತ ಗೊತ್ತಾದರೆ ಆಟೋಮ್ಯಾಟಿಕ್ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಬಂದಮೇಲೆ ಆಟೋಮೆಟಿಕ್ ಎಲ್ಲ ನಮ್ಮ ತಲೆಗೆ ಹೋಗುತ್ತೆ. ಸೊ ಮೊದಲು ಚೆನ್ನಾಗಿ ಓದಿದ್ದನ್ನು ನೀಟಾಗಿ ಒಂದು ಪಾಯಿಂಟ್ಸ್ ಮಾಡ್ಕೊಳ್ಳಿ. ಪಾಯಿಂಟ್ಸ್ನ ಅವಾಗವಾಗ ರಿವೈಸ್ ಮಾಡಿ. ರಿವಿಷನ್ ಮಾಡಿಕೊಳ್ಳದೆ ಯಾವ ಎಕ್ಸಾಮಲ್ಲೂ ಸಕ್ಸಸ್ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅದೇ ಮಾಡ್ತಾಯಿದ್ದು. ನಾವು ಬರೀ MAಗೆ 1-2 ಬುಕ್ ರೆಫರ್ ಮಾಡಿದ್ರೆ ಆಗಲ್ಲ. ಸೊ ನಾನು ಬುಕ್ ಜೊತೆಗೆ ಗೂಗಲ್ ಮಾಡ್ತಾಯಿದ್ದೆ. ಲೈಬ್ರರಿಗೆ ಹೋಗಿಲ್ಲ, ನಾನು ಅಷ್ಟು ಟೈಮ್ ಇರ್ತಾ ಇರಲಿಲ್ಲ, ಮಗು ಚಿಕ್ಕದಿದ್ದರಿಂದ ನಾನು ಕಾಲೇಜ್ ಮುಗಿಸ್ಕೊಂಡ ತಕ್ಷಣ ಮನೆಗೆ ಬರಲೇಬೇಕಿತ್ತು. ಸೊ ಗೂಗಲೇ ಜಾಸ್ತಿ ಮಾಡಿದ್ದು. ಗೂಗಲ್ ಮಾಡ್ತಾಯಿದ್ದೆ ಪ್ಲಸ್ ಬುಕ್ ರೆಫರ್ ಮಾಡ್ತಾಯಿದ್ದೆ. ನಾನು ಕೆಲವೊಂದು ಬುಕ್ ತೊಗೊಂಡಿದ್ದೆ, ಹಾಗಾಗಿ ಅದನ್ನು ರೆಫರ್ ಮಾಡ್ತಾಯಿದ್ದೆ. ಮತ್ತು ಕೆಲವು ಸರಿ ಏನಾಗುತ್ತೆ ಅಂದರೆ ಯಾವ ಪ್ಯಾಟ್ರನಲ್ಲಿ ನಾವು ಬರೀಬೇಕು ಅಂತ ಗೊತ್ತಾಗಲ್ಲ. ಇದಕ್ಕೆಲ್ಲ ನಿಮ್ಮ ಟೀಚರ್ಸ್ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ನಿಮ್ಮ ಟೀಚರ್ಸ್ನ ಕೇಳಿ ಅವ್ರು ಕೊಡೋ ಗೈಡೆನ್ಸ್ ಪ್ರಕಾರ ನೀವು ಒಂದು ಪ್ಯಾಟರ್ನ್ ಹಾಕ್ಕೊಳ್ಳಿ. ಫಸ್ಟು ಇಂಟ್ರಡಕ್ಷನ್ನು, ಆಮೇಲೆ ಬಾಡಿ, ಆಮೇಲೆ ಕಂಕ್ಲೂಷನ್. ಈ ಮೆಥಡಲ್ಲಿ ನೀವು 15 ಮಾರ್ಕ್ಸ್ 10 ಮಾರ್ಕ್ಸ್ ಆಮೇಲೆ ಮೋರ್ ದೆನ್ ದಟ್ ಅಷ್ಟು ಮಾರ್ಕ್ಸ್ಗಳಿಗೆ ಈ ಪ್ಯಾಟರ್ನಲ್ಲೇ ಆನ್ಸರ್ ಬರೀಬೇಕಾಗತ್ತೆ. ಆಮೇಲೆ ಮೇನ್ ಕೀವರ್ಡ್ ಅಂತ ಇರುತ್ತೆ. ಆ ಕೀವರ್ಡ್ಗೆ ನೀವು ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡ್ರೆ ನೀವು ಆ ಕೀವರ್ಡಿಂದ ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ ನಿಮ್ಮಲ್ಲಿರೋ ಪಾಯಿಂಟ್ಸ್ ಇಟ್ಕೊಂಡೆ ನೀವು ಆನ್ಸರ್ ಮಾಡಬಹುದು. ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ತೀನಿ. ನಾನು ಹೇಗೆ ನೋಟ್ಸ್ ಮಾಡ್ಕೊಂಡಿದ್ದೆ ಅದು ಕೂಡ ತೋರಿಸ್ತೀನಿ. ಇದೇ ನನ್ನ ಹತ್ರ MA ನೋಟ್ಸ್ ಮಾಡ್ಕೊಂಡಿದ್ದು, ಅದು ನಿಮಗೆ ತೋರಿಸ್ತೀನಿ. ಟಿಪ್ಸ್ ಏನು ಅಂದರೆ
ಯಾವುದಾದ್ರೂ ವಿಷಯನ ಅಥವಾ ಯಾವುದಾದ್ರೂ ವ್ಯಕ್ತಿನ ಒಟ್ಟೊಟ್ಟಿಗೆ ನೆನ್ಪಿಟ್ಕೋಬೇಕು ಅಂತಂದರೆ ಅವರು ಫಸ್ಟ್ ಲೆಟರ್ನೆಲ್ಲ ಒಂದು ಕಡೆ ಹಾಕ್ಕೊಳ್ಳಿ. ಮತ್ತು ಹೇಗೆ ಹಾಕ್ಕೋಬೇಕು ಅಂದರೆ ಫಸ್ಟ್ ಬಾರ್ನ್, ಯಾರು ಫಸ್ಟ್ ಹುಟ್ಟಿರ್ತಾರೆ, ಯಾರ ಬಗ್ಗೆ ಫಸ್ಟ್ ಇನ್ಫಾರ್ಮೇಷನ್ ಇದೆ ಅವ್ರದ್ದು ಫಸ್ಟ್, ಅವರಾದ್ಮೇಲೆ ಯಾರು ಬರ್ತಾರೆ, ಅವರಾದ್ಮೇಲೆ ಯಾರು ಬರ್ತಾರೆ, ಅವರಾದ್ಮೇಲೆ ಯಾರು ಬರ್ತಾರೆ. ಸೊ ಅದನ್ನು ಒಂದು ಲಿಸ್ಟಲ್ಲಿ ನೀವು ಹಾಕ್ಕೊಂಡು ಫಸ್ಟ್ ಲೆಟರ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ನಿಮ್ಮದೇ ಒಂದು ವರ್ಡ್ ಮಾಡ್ಕೋಬೇಕು. ಆಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇದೇ ಥರ ಇನ್ನೂ ಒಂದು ಮಾಡ್ಕೊಂಡಿದ್ದೆ, ಪದಕ್ಕೆ ಅರ್ಥ ಇರಲ್ಲ ಆಯಿತಾ, ಆದರೆ ಅದು ನಾವು ಮಾಡ್ಕೊಂಡಿರೋದು ಶಾರ್ಟ್ ಫಾರ್ಮ್ ಟ್ರಿಕ್ಸ್. ಸೊ ಅದು ನಮಗೆ ಮಾತ್ರ ಅರ್ಥ ಆಗುತ್ತೆ. ಬಡ್ವಕ್ ಮಹರ್ಜಿ ಅನ್ನು ಹೇಳಿದ್ರೆ ಅರ್ಥ ಆಗಲ್ಲ, ಬಟ್ ಅದರಲ್ಲಿ ಒಂದು 7-8 ಕವಿಗಳ ಹೆಸರಿದೆ. ಅದು ನೆಟ್ಟಿಗೆ ಕೇಸೆಟ್ಟಿಗೆಲ್ಲ ಯೂಸ್ ಆಗುತ್ತೆ. ಬಡ್ವಕ್ ಮಹರ್ಜಿ, ಈಗ ಭರತ, ಭಾಮಹ, ದಂಡಿ ಇವರೆಲ್ಲ ಇದ್ದಾರಲ್ಲ, ಅವ್ರನ್ನ ಆರ್ಡ್ರಲ್ಲಿ ನಾನು ಈ ಥರ ಬಡ್ವಕ್ ಮಹರ್ಜಿ ಅಂತ ಬರ್ಕೊಂಡು ಅವ್ರದ್ದು ಫಸ್ಟ್ ಲೆಟರ್ಸ್ ಎಲ್ಲ ಮತ್ತು ಅವ್ರದ್ದು ಇಯರ್ ಎಲ್ಲ, ಯಾವ ವರ್ಷದಲ್ಲಿ ಅವರ ಸಾಹಿತ್ಯನ ನಮಗೆ ಕೊಡುಗೆಯಾಗಿ ಕೊಟ್ಟರು ಅನ್ನೋದನ್ನು ಬರ್ಕೊಂಡಿದ್ದೀನಿ. ಸೊ ಇಷ್ಟೇ, ಬಡ್ವಕ್ ಮಹರ್ಜಿನಲ್ಲಿ ಆವಾಗಿನ ಸಾಹಿತಿಗಳು, ವಿಮರ್ಶಕಾರರು ಅವರೆಲ್ಲರೂ ಆರ್ಡ್ರಲ್ಲಿ ಬಂದುಬಿಡ್ತಾರೆ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಬೆನಿಫಿಟ್, ತುಂಬ ಈಸಿಯಾಗಿ ಈ ವಿಷಯಗಳು ನೆನಪಿರುತ್ತೆ. ಅವ್ರ ಹೆಸರು ನೆನಪಾಗ್ತಲ್ಲ ಅಂದರೆ ಆಬ್ವಿಯಸ್ಲಿ ನೀವು ಆ ಹೆಸರು ಬೈ ಹಾರ್ಟ್ ಮಾಡಲೇಬೇಕು. ಬಟ್ ಬೈ ಹಾರ್ಟ್ ಮಾಡಿದ್ಮೇಲೆ ಫುಲ್ ಓದೋ ಬದಲು ಈ ಥರ ಪುಟ್ ನೋಟ್ಸ್ ಮಾಡಿಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ರಿವಿಷನ್ 3, 4, 5 ನಿಮಗೆ ಎಕ್ಸಾಮ್ ಬರೋ ಹೊತ್ತಿಗೆ ಒಂದು ಅಟ್ಲೀಸ್ಟ್ ಒಂದು ಮಿನಿಮಮ್ 4 ಟೈಮ್ ಆದರೂ ನೀವು ರಿವಿಷನ್ ಮಾಡ್ಕೊಂಡಿರಬೇಕು. ಅದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಸ್ಟಡಿ ಟಿಪ್ಸ್, ಶಾರ್ಟ್ ನೋಟ್ಸ್ ನೀವು ಮಾಡ್ಕೊಳ್ಳಿ, ಇದೇ ಥರ ಟ್ರೈ ಮಾಡಿ. ಹೇಗಿತ್ತು, ನಿಮಗೆ ಅದು ವರ್ಕ್ ಆಯಿತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.